ಈ ಜೀವನ ನಡೆಸೋದೇ ಒಂದು ದೊಡ್ಡ ಸವಾಲೀಗ. ಏನಪ್ಪ ಅಂದರೆ ನಾವು ನೆಮ್ಮದಿಯಾಗಿದ್ದೀವಿ ಅಂದ್ಕೊಂಡಿರ್ತೀವಿ. ಈಗಿರೋ ಪ್ರೆಷರಲ್ಲಾಗಿರ್ಬೋದು, ವರ್ಕ್ ಟೆನ್ಷನ್ ಆಗಿರ್ಬೋದು, ನಮಗೆ ತುಂಬಾ ಮೆಂಟಲಿ ಪ್ರೆಷರ್ ಇರುತ್ತೆ. ಸೊ ನೆಮ್ಮದಿ ಅನ್ನೋದೇ ಇರೋದಿಲ್ಲ. ಈ ಥರನೇ ಯೋಚನೆ ಮಾಡ್ತಾ ಇರ್ತೀವಿ ನಾವು. ಸೊ ನಮಗೆ ತಿನ್ನೋದಕ್ಕೆ 3 ಹೊತ್ತು ಊಟ ಮತ್ತು ನೆಮ್ಮದಿಯಾಗಿದ್ದರೆ ಸಾಕಪ್ಪ, ಇನ್ನೇನು ಬೇಡ ಅನ್ನೋ ಒಂದು ಇದು ಕೂಡ ಒಂದೊಂದು ಸತಿ ಬಂದುಬಿಟ್ಟಿರುತ್ತೆ. ಕೆಲವ್ರ ಹತ್ರ ಎಲ್ಲ ಇರುತ್ತೆ, ನೆಮ್ಮದಿ ಇರೋದಿಲ್ಲ. ಅದಕ್ಕೆ ಏನೇನೆಲ್ಲ ಸೂತ್ರ, ನಾವು ಏನೇನೆಲ್ಲ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ನಾವು ಜೀವನದಲ್ಲಿ ಒಂದು ಸ್ವಲ್ಪ ಆದರೂ ನೆಮ್ಮದಿ ಇರ್ಬೋದು ಅನ್ನೋದ್ರ ಬಗ್ಗೆ ಇವತ್ತು ನಾನು ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಹಾಗೆ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪೂರ್ತಿ ವಿಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಡೈಲಿ ವ್ಲಾಗ್ಸಲ್ಲಿ ಈ ಥರ ಸಣ್ಣ ಪುಟ್ಟದೇನಾದರೂ ನಾನು ಒಂದು ಇದನ್ನು ಹೇಳ್ತಾ ಇರ್ತೀನಿ. ಸೊ ಪೂರ್ತಿ ವಿಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ. ಆ್ಯಂಡ್ ಬೆಳಗ್ಗೆ 5 ಗಂಟೆಗೆ ಎದ್ದಿದ್ದೆ. ಮನೆಯೆಲ್ಲ ಕ್ಲೀನ್ ಮಾಡಿ ಇವತ್ತು ಬಟ್ಟೆ ಒಗೆದ್ಬಿಟ್ಟು ಆಮೇಲೆ ಇನ್ನು ಮಿಕ್ಕಿದ್ದು ಸಣ್ಣ ಪುಟ್ಟದ್ದು ಮಾಡಿಬಿಟ್ಟು ಒಂದು ಸೀರೆ ಕುಚ್ಚಾಕೋಣ ಅಂದ್ಕೊಂಡೆ. ಬಟ್ ಕುಚ್ಚಂತೂ ಹಾಕೋಕ್ಕಾಗಲಿಲ್ಲ. ಬರೋ ಕೆಲಸ ಎಲ್ಲ ಮುಗಿಸ್ಕೊಂಡೆ. ಆ ಪಾತ್ರೆ ಸ್ವಲ್ಪ ಉಜ್ಜಬೇಕಾಗಿತ್ತು, ಅದು ಉಜ್ಜಿ ಎತ್ತಿಟ್ಟೆ. ಬಟ್ಟೆ ಎಲ್ಲ ಒಗೆದಾಕಿದೆ. ಸೊ ಈ ಕೆಲಸ ಅಂತೂ ಕಂಪ್ಲೀಟಾಗಿ ಮುಗೀತು. ಇನ್ನೇನಿದ್ರು ಔಟ್ಸೈಡ್ ಕ್ಲೀನಿಂಗು ಅದನ್ನು ಮುಗಿಸ್ಕೊಂಬಿಟ್ರೆ ಇನ್ನು ಗುರುವಾರ ಸ್ವಲ್ಪ ಪೆಂಡಿಂಗ್ ಇದೆ, ಅದು ಮುಗಿಸ್ಕೊಳ್ಳೋಣ ಅಂತ. ಇನ್ನು ಬಟ್ಟೆ ಎಲ್ಲ ನೆನೆಸಿದಾದ್ಮೇಲೆ ಒಳಗಡೆ ಬಂದೆ. ಟೀ ಇಟ್ಬಿಟ್ಟು ಕಾಫಿ ಇಟ್ಬಿಟ್ಟು ಆಮೇಲೆ ಸ್ವಲ್ಪ ತಲೆಗೆ ಎಣ್ಣೆ ಇಟ್ಕೊಳ್ಳೋಣ ಅಂತ. ತುಂಬ ತಲೆನೋವ್ತಾ ಇತ್ತು. ಆ್ಯಂಡ್ ತಲೆಗೆ ಎಣ್ಣೆ ಇಲ್ಲದೆ ತುಂಬ ಇದಾಗ್ಬಿಟ್ಟಿದೆ. ಅದಕ್ಕೆ ಸ್ವಲ್ಪ ಎಣ್ಣೆ ಇಟ್ಬಿಟ್ಟು ಆಮೇಲೆ ಕಸ ಗುಡಿಸಿ ಒರೆಸ್ಕೊಳ್ಳೋಣ. ಫ್ಯಾನ್ಗಳು ಬೇರೆ 2 ಕ್ಲೀನ್ ಮಾಡಬೇಕಾಗಿತ್ತು. ಅದಕ್ಕೆ ಕಸ ಏನು ಗುಡಿಸೋದು ಬೇಡ, ಮತ್ತೆ ಧೂಳು ಬರುತ್ತೆ ಅಂತ ಹೇಳಿಬಿಟ್ಟು ಫಸ್ಟು ಕಾಫಿ ಮಾಡ್ಕೊಂಡು ಕುಡಿದ್ಬಿಡೋಣ. ಮನೆ ಆ ಕಸ ಇದು ಡಸ್ಟ್ಬಿನ್ದೆಲ್ಲ ಎತ್ತಿ ಆಚೆ ಹಾಕಿ ಒಂದೊಂದೇ ಕೆಲಸನ ಸ್ಟಾರ್ಟ್ ಮಾಡಿದ್ದು. ಸೊ ಬ್ಲಾಗ್ ಅಷ್ಟೇ ಇವತ್ತಲ್ಲಿ ಏನು ಅಂತ ಇದ್ದಿಲ್ಲ. ಸೊ ನೆಮ್ಮದಿಯಾಗಿ ಜೀವನ ಮಾಡಬೇಕು ಅಂದರೆ ಏನೇನು ಬೇಕು, ನಾವು ಯಾವ ರೀತಿ ಇರಬೇಕು, ನಾವು ಯಾವ ರೀತಿ ನೆಮ್ಮದಿ ಜೀವನಕ್ಕೆ ನಮ್ಮನ್ನು ನಾವೇ ರೆಡಿ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನಾನು ಕಂಪ್ಲೀಟಾಗಿ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪೂರ್ತಿ ವಿಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ. ಸೊ ಏನಪ್ಪ ನೆಮ್ಮದಿ ಜೀವನದಲ್ಲಿ ನಾವೇನೇನೆಲ್ಲ ಉಳಿಸ್ಕೋಬೇಕು ಅಂತ ಅಂದರೆ ಫಸ್ಟು ದುಡ್ಡು, ಸೇವಿಂಗ್ಸ್ ನಾವು ಯಾವ ರೀತಿ ಸೇವಿಂಗ್ಸ್ ಮಾಡಿಸ್ಕೋಬೇಕು ಅಂತ. ಏನಕ್ಕೆ ಸೇವಿಂಗ್ಸು ಅಂದರೆ ಇವತ್ತಲ್ಲ ನಾಳೆ, ಇವತ್ತೇನೋ ಖರ್ಚು ಬೇಕಾಬಿಟ್ಟು ದುಡಿತಾ ಇರ್ತೀವಿ, ಖರ್ಚು ಮಾಡಿಬಿಡ್ತಾ ಇರ್ತೀವಿ. ಅದು ಸ್ವಲ್ಪನೂ ಸೇವಿಂಗ್ಸ್ ಇಲ್ಲ ಅಂದಾಗ ನಾಳೆ ದಿನ ಏನೋ ಒಂದು ಹಾಸ್ಪಿಟಲ್ ಖರ್ಚು ಬಂದಾಗ ಇಲ್ಲ ಬೇರೆ ಇನ್ನೇನೋ ಆದಾಗ ನಮಗೆ ಏನು ಬೇಕು ಆವಾಗ ನಾವು ಇನ್ನೊಬ್ಬರನ್ನ ಯಾರನ್ನೂ ಕೇಳೋಕ್ಕಾಗಲ್ವಲ್ಲ. ಸೊ ಅದನ್ನು ಕೂಡ ನಾವು ಇದು ಮಾಡ್ಕೋಬೇಕು. ಸೊ ಫಸ್ಟು ಸೇವಿಂಗ್ಸಲ್ಲಿ ನಾವು ಯಾವ ರೀತಿ ಸೇವ್ ಮಾಡ್ಕೋಬೇಕು, ಎಲ್ಲೆಲ್ಲಿ ಎಷ್ಟೆಷ್ಟು ಸೇವಿಂಗ್ ಮಾಡಿ ಇಟ್ಕೊಂಡ್ರೆ ಮುಂದೆ ಒಂದು ಹೆಲ್ತ್ ಇದ್ರದ್ದು ಒಂದು ಮ್ಯೂಚುಯಾಲಿಟಿ ತೊಗೊಳ್ಳೋದು, ಇಲ್ಲ ಹೆಲ್ತ್ಗೆ ಮನೇಲಿರೋರಿಗೆಲ್ಲ ಒಂದು ಹೆಲ್ತ್ದು ಇನ್ಸೂರೆನ್ಸ್ ಮಾಡಿಸಿಟ್ಕೊಳ್ಳೋದು, ಈ ಥರ ಮಾಡಿಸಿಟ್ಕೊಂಡ್ರೆ ಮುಂದೊಂದು ದಿನ ನಮಗೆ ತುಂಬ ಯೂಸ್ ಆಗುತ್ತೆ. ಆ್ಯಂಡ್ ತುಂಬ ಇದು ಕೂಡ. ಆ್ಯಂಡ್ ಅಡುಗೆ ಮಾಡೋಣ ಅಂತ ಹೇಳ್ಬಿಟ್ಟು ಅಡುಗೆ ಮನೆಗೆ ಬಂದೆ. ಹೋಟ್ಲ ಹತ್ರ ಹೋಗಬೇಕಾಗಿತ್ತು, ಅಂಗಡಿ ಹತ್ರ. ಹೋಗೋಷ್ಟರೊಳಗಾಗಿ ಅಡುಗೆ ಮಾಡೋಣ ಅಂತ ಹೇಳ್ಬಿಟ್ಟು ಬೀನ್ಸು ಬೇಳೆ ಎಲ್ಲ ಹಾಕಿ ಇಟ್ಬಿಟ್ಟು ಸ್ವಲ್ಪ ಆಲೂಗಡ್ಡೆ ಪಲ್ಯ ಮಾಡಿಕೊಂಡೆ. ನಂಗೆ ಆಲೂಗಡ್ಡೆ ಅಂದರೆ ತುಂಬ ಇಷ್ಟ. ಸೊ ಹಾಗಾಗಿ ಬರೀ ಚಿಕ್ಕದಾಗಿ ಕೊಯ್ದಾಕ್ಬಿಟ್ಟು ಎಣ್ಣೆ ಹಾಕಿ ಉಪ್ಪು ಖಾರ ಅಷ್ಟೇ ಹಾಕಿ ನಾನು ಮಾಡ್ಕೋತೀನಿ. ಅದು ನಂಗೆ ತುಂಬಾ ಇಷ್ಟ. ಮೊಸರನ್ನಕ್ಕೆ ಇಲ್ಲ ಬರೀ ಬೇಳೆ ಸಾಂಬಾರಿಗೆ ಹಾಕ್ಕೊಂಡು ತಿನ್ನೋದಕ್ಕೆ, ಸ್ವಲ್ಪ ಮೊಸರು ಹಾಕ್ಕೊಂಡು ತಿನ್ನೋದಕ್ಕೆ ನಂಗೆ ತುಂಬ ಇಷ್ಟ. ಸೊ ಹಾಗಾಗಿ ಮಾಡಿಕೊಂಡೆ. ಇನ್ನು ಬೆಂಡೆಕಾಯಿ ಪಲ್ಯ ಮಾಡಿ ರೊಟ್ಟಿ ಮಾಡಿದ್ದೆ ಬೆಳಗ್ಗೆ ಅಮ್ಮನ ನಾಷ್ಟಕ್ಕೆ. ಅದು ಅಲ್ಲಿ ರೆಡಿ ಮಾಡಿಟ್ಟು ಇದನ್ನೆಲ್ಲ ಇದು ಮಾಡಿ ತೊಳೆದು ಪಾತ್ರೆಗಳೆಲ್ಲ ಅಡುಗೆಗೆಲ್ಲ ಇಟ್ಬಿಟ್ಟು ಅಡುಗೆ ಮಾಡಿಬಿಟ್ಟು ಹೋಟ್ಲ ಹತ್ರ ಹೋಗೋಣ ಅಂದ್ಬಿಟ್ಟು ಕೆಲಸ ಸ್ಟಾರ್ಟ್ ಮಾಡಿದೆ. ಅಷ್ಟರೊಳಗಾಗಿ ಆಚೆ ಪಾತ್ರೆನೂ ಉಜ್ಜಿ ಪಾತ್ರೆನೂ ತೊಳೆದುಬಿಟ್ಟು ಒರೆಸಿ ಎತ್ತಿ ಒಳಗಡೆ ಇಟ್ಬಿಟ್ಟು ಹೋಗಿದ್ದು ನಾನು. ಹೋಗೋಷ್ಟರೊಳಗಾಗಿ ನನಗೆ 2 ಗಂಟೆ ಆಗೋಯಿತು. ಸೊ ಆಮೇಲೆ ಬಂದು ಇನ್ನು ಮಿಕ್ಕಿದ ಕೆಲಸ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಆ್ಯಂಡ್ ಇನ್ನೊಂದೇನಪ್ಪ ಅಂದರೆ ಮೊಬೈಲ್ ಸೂತ್ರ. ಮೊಬೈಲ್ ನಾವು ಜಾಸ್ತಿ ಯೂಸ್ ಮಾಡ್ತೀವಲ್ಲ, ಏನು ಕೆಲಸ ಮಾಡ್ತಾಯಿದ್ರು ಫೋನ್ ನೋಡ್ಕೊಂಡು ನಾನು ಕೂಡ ನೋಡ್ತಾನೆ ಇರ್ತೀನಿ. ಸೊ ಅದರಿಂದ ಕೂಡ ನನಗೆ ಜಗಳಗಳು ಸ್ಟಾರ್ಟ್ ಆಗ್ತಾ ಇರುತ್ತೆ. ಫೋನ್ ನೋಡಿಕೊಂಡೇ ಇರ್ತೀಯಾ, ಫೋನಲ್ಲೇ ಇರ್ತೀಯಾ, ಆ್ಯಂಡ್ ಫೋನ್ ಸ್ವಲ್ಪ ಹೊತ್ತು ಬಿಡು ಅಂತ. ಸೊ ಅದನ್ನು 1 ಅವರು ಎತ್ತಿಡೋದು. ಹಾಗೆ ಮಾತಾಡಬೇಕಾದ್ರೆ ಏನು ಮಾತಾಡ್ತೀವಿ, ಎಲ್ಲಿ ಏನು ಮಾತಾಡ್ತಾ ಇದ್ದೀವಿ ಅನ್ನೋದನ್ನ ನೋಡ್ಕೊಂಡು ಮಾತಾಡೋದು. ಸೊ ಮಾತಿನ ಬರದಲ್ಲಿ ಕೆಲವ್ರಿಗೆ ನೋವು ಮಾಡೋ ಥರ ನಾವು ಮಾತಾಡ್ತಾ ಇರ್ತೀವಿ. ಸೊ ಮಾತಿನ ಬರದಲ್ಲಿ ಅದನ್ನು ಇದು ಮಾಡೋದು. ಅದರಿಂದ ಕೂಡ ನಮಗೆ 90% ನೆಮ್ಮದಿ ಸಿಗುತ್ತೆ. ಆ್ಯಂಡ್ ಈಗ ಫೋನ್ಗಳಿರೋದ್ರಿಂದ ಫೋನಲ್ಲೂ ಅಷ್ಟೇ ಜಾಸ್ತಿ ಯೂಸ್ ಮಾಡ್ದಿರಾ ಅದನ್ನು ಕೂಡ
ಒಂದು 10 ನಿಮಿಷ 15 ನಿಮಿಷ ಕೆಲಸ ಆಗೋವರೆಗೂ ಅದನ್ನ ಸೈಡಿಗೆ ಇಟ್ಟರೆ ಅವಾಗ ಕೂಡ ನಮಗೆ ಒಂದು ಯಾರಿಂದನೂ ಒಂದಷ್ಟು ಮಾತ್ರ ಕೇಳಿಸ್ಕೊಳಂಗಿರೋದಿಲ್ಲ. ಆ್ಯಂಡ್ ಮನೆ ಸೂತ್ರ ಅಂದರೆ ಮನೇಲಿರೋರ್ನೆಲ್ಲ ನಾವು ಮಾತಾಡೋದಾಗಿರ್ಬೋದು, ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದಾಗಿರ್ಬೋದು, ಮನೇಲಿ ಯಾರ್ಯಾರ ಜೊತೆ ಹೇಗಿರಬೇಕು ಅನ್ನೋದು ನಮ್ಗೆ ಆಲ್ರೆಡಿ ಒಂದು ಪ್ರಿಂಟಿಂಗ್ ಥರ ಗೊತ್ತಿರುತ್ತೆ. ಸೊ ಹಾಗೆ ಅವ್ರ ಜೊತೆ ಇರೋದು. ಸೊ ಇದನ್ನೆಲ್ಲದನ್ನು ನಾವು ಒಂದು ಮೇಂಟೈನ್ ಮಾಡ್ಕೊಂಡು ಹೋಗೋದು ಇದೆಯಲ್ಲ, ಅದನ್ನೇ ಜೀವನದಲ್ಲಿ ಸೂತ್ರ ಅಂತ ಇದನ್ನು ಇದು ಮಾಡ್ಕೊಳ್ಳೋದು. ಯಾರ ಹತ್ರ ಹೇಗೆ ಮಾತಾಡಬೇಕು, ಯಾರ ಹತ್ರ ಹೇಗಿರಬೇಕು, ಯಾರ ಜೊತೆ ನಾವು ಹೇಗೆಲ್ಲ ಟೈಮ್ ಸ್ಪೆಂಡ್ ಮಾಡ್ತೀವಿ. ಹಾಗೆ ನಾವು ಮಾತಾಡಬೇಕಾದ್ರೆ ಮಾತಿನ ಮೇಲೆ ನಿಗಾ ಇಟ್ಕೊಂಡು ಮಾತು ಹೊಡೆದ್ರೆ ಹೋಯ್ತು ಮುತ್ತು, ಮಾತು ಆಡಿದರೆ ಹೋಯ್ತು ಮುತ್ತು ಹೊಡೆದರೆ ಹೋಯ್ತು ಅಂತಾರಲ್ಲ. ಸೊ ಹಾಗಾಗಬಾರ್ದು. ಮಾತಾಡಬೇಕಾದ್ರೆ ಯೋಚನೆ ಮಾಡಿ ಮಾತಾಡೋದು ಆ್ಯಂಡ್ ಇದನ್ನೆಲ್ಲ ನೋಡ್ಕೊಂಡು ಮಾಡಬೇಕು. ಆ್ಯಂಡ್ ಪ್ರತಿಯೊಂದು ಜೀವನದಲ್ಲೂ ನಮ್ಗೆ ಹೇಗೆ ಬೇಕು ಏನು ಬೇಡ ಅದನ್ನೆಲ್ಲ ಇದು ಮಾಡ್ಕೋಬೇಕು. ಇನ್ನು ಸಾಯಂಕಾಲ ಸ್ನಾನ ಎಲ್ಲ ಮಾಡಿ ದೇವ್ರಿಗೆ ದೀಪ ಹಚ್ಚೋಣ ಅಂದ್ಬಿಟ್ಟು ರೆಡಿ ಮಾಡ್ತಾಯಿದ್ದೆ. ಸೊ ದೇವ್ರಿಗೆಲ್ಲ ದೀಪ ಹಚ್ಚಿಬಿಟ್ಟು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಮಿಕ್ಕಿದ ಅಡುಗೆ ಮಾಡೋಣ ಅಂತ. ಏನು ಮಾಡೋಂಗಿರಲಿಲ್ಲ, ಅನ್ನ ಮಾಡಿಬಿಟ್ಟು ಕುಕ್ಕರಲ್ಲಿ ಅಕ್ಕಿ ಇಟ್ಬಿಟ್ಟು ಮುದ್ದೆ ಒಂದು ಮಾಡಿದ್ರೆ ಆಯಿತು, ಸಾಂಬಾರು ಬಿಸಿ ಇಟ್ಕೊಳ್ಳೋಣ ಅಂದ್ಕೊಂಡೆ. ಸೊ ಸಾಂಬಾರು ಸೀಸಿಬಿಟ್ಟೆ, ಇಟ್ಬಿಟ್ಟು ಮರ್ತೋಗ್ಬಿಟ್ಟಿದ್ದೀನಿ ಫೋನ್ ನೋಡಿಕೊಂಡು. ಸೊ ಹಾಗಾಗಿ ಸ್ವಲ್ಪ ಚಟ್ನಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಚಟ್ನಿಗೆ ರೆಡಿ ಮಾಡಿಕೊಂಡೆ. ಇವತ್ತಿನ ಡೈಲಿ ರೊಟೀನ್ ಬ್ಲಾಗ್ ಇಷ್ಟೇ. ಹಾಗೆ ಈ ಸೂತ್ರ ಅಂದರೆ ನಿಮಗೆ ಜೀವನದಲ್ಲಿ 7 ನೆಮ್ಮದಿಯ ಸೂತ್ರಗಳು ಅಂತಾರಲ್ವ, ಇದೇನೇ ಮಾತಾಡಬೇಕಾದ್ರೆ ಮನೇಲಿ ಮೇಂಟೈನ್ ಮಾಡೋದು, ದುಡ್ಡಿನ ಸೂತ್ರ, ಹಾಗೆ ಮೊಬೈಲ್ ಒಂದಷ್ಟು ಹೊತ್ತು ಎತ್ತಿ ಸೈಡ್ಗಿಡೋದು. ನಾವು ಮಾಡೋ ಪ್ರತಿಯೊಂದರಲ್ಲೂ ಕೂಡ ನಮಗೆ ಇದರಿಂದ ನೆಮ್ಮದಿ ಇಲ್ಲ, ನಾವು ಇದರಿಂದ ಏನೋ ನಮ್ಮ ಕಡೆಯಿಂದ ಇನ್ನು ಯಾರೋ ನಮ್ಮನ್ನೇನೋ ಅಂತಿದ್ದಾರೆ, ಇಲ್ಲ ಇದರಿಂದ ನಮ್ಗೆ ತೊಂದರೆ ಆಗ್ತಾಯಿದೆ ಅಂದಾಗ ಅದರಿಂದ ಒಂದು ಸ್ವಲ್ಪ ಹೊತ್ತು ಅವ್ರ ಕಣ್ಣು ಮುಂದೆ ಆದರೂ ಸ್ವಲ್ಪ ನಾವು ಅದರಿಂದ ದೂರ ಇರೋದು ಒಳ್ಳೆಯದು ಅಂತ ನನ್ನ ಅನಿಸಿಕೆ. ಸೊ ಅವ್ರು ಹೇಳ್ತಾ ಇರ್ತಾರೆ ಇದು ಮಾಡಬೇಡ ಅಂತ, ನಾವು ಅದನ್ನೇ ಮಾಡೋಕ್ಕೋದ್ರೆ ಮತ್ತೆ ನಮ್ಗೆ ಅದರಿಂದ ಎಫೆಕ್ಟ್ ಹೊಡೆಯುತ್ತಲ್ಲ. ಸೊ ಹಾಗಾಗಿ ಅದರಿಂದ ನಾವು ಒಂದು 10 ನಿಮಿಷ ದೂರ ಇರಬೇಕು. ಆ್ಯಂಡ್ ಚಟ್ನಿಗೆ ಹೇಳಿದ್ನಲ್ಲ, ಬೆಳ್ಳುಳ್ಳಿ, ಈರುಳ್ಳಿ, ಟೊಮೆಟೊ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಜೀರಿಗೆ ಹಾಕ್ಬಿಟ್ಟು ಒಲೆ ಮೇಲೇನೋ ಇಟ್ಬಿಟ್ಟೆ, ಮೆಣಸಿನ್ಕಾಯಿ ಹಾಕೋದು ಮರ್ತೋಗ್ಬಿಟ್ಟೆ. ಸರಿ ಅಂದ್ಬಿಟ್ಟು ಮೆಣಸಿನ್ಕಾಯಿ, ಒಣಮೆಣ್ಸಿನ್ಕಾಯಿ ಒಂದೆರಡು, ಹಸಿಮೆಣ್ಸಿನ್ಕಾಯಿ ಒಂದೆರಡು ಹಾಗೆ ಮಿಕ್ಸಿಗೆ ಹಾಕ್ಕೊಂಡು ಹೋಗಿ ರುಬ್ಬಿಟ್ಟು ಒಗ್ಗರಣೆ ಹಾಕೋದೆ. ಇಷ್ಟೇ ಇವತ್ತಿನ ನನ್ನ ರೊಟೀನ್ ಕೂಡ. ಹಾಗೆ ಇದೊಂದು ಎಡವಟ್ಟು ಕೂಡ ಮಾಡಿಕೊಂಡೆ. ಹಸಿ ತಟ್ಬಿಟ್ಟು ಅದು ಫುಲ್ ಕೆಳಗಡೆ ಬಿದ್ದೋಗ್ಬಿಡ್ತು. ಮುದ್ದೆ ಒಂದಿಷ್ಟು ಎಷ್ಟು ದಪ್ಪ ಆಗಿತ್ತು, ಹೆಂಗೋ ಅಮ್ಮಗೆ ಬೇಕಾದಷ್ಟು ಮಾತ್ರ ಆಯ್ತಿಲ್ಲ ಅಂದರೆ ಮತ್ತೆ ನಾನು ಮಾಡಬೇಕಾಗಿತ್ತು. ಸೊ ಅದನ್ನು ಕೂಡ ಎಡವಟ್ಟು ಮಾಡ್ಕೊಂಡಿದ್ದೆ. ಇಷ್ಟೇ ಇವತ್ತಿನ ಬ್ಲಾಗು. ದಯವಿಟ್ಟು ಪೂರ್ತಿ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ. ಯಾರಿಗೆಲ್ಲ ಸಣ್ಣ ಪುಟ್ಟ ಚೇಂಜಸ್ ಇದೆ ತಿಳಿಸ್ಕೊಡಿ. ಹಾಗೆ ತುಂಬ ಕಡಿಮೆ ವ್ಯೂಸ್ ಬರ್ತಾ ಇದೆ. ಯಾರಿಗಾದ್ರೂ ಬೇರೆ ಯಾವುದಾದ್ರೂ ಕಂಟೆಂಟ್ ಬೇಕು ಅಂದರೆ ನನಗೆ ಖಂಡಿತವಾಗ್ಲೂ ಕಮೆಂಟ್ ಮಾಡಿ, ನಾನು ಖಂಡಿತವಾಗ್ಲೂ ಮಾಡಿ ಹಾಕ್ತೀನಿ. ಹಾಗೆ ಡೈಲಿ ರೊಟೀನು ವ್ಲಾಗು ನಂದು ಇದೇ ಥರ ಇರುತ್ತೆ. ಸೊ ಏನಾದರೂ ಸಣ್ಣ ಪುಟ್ಟ ಚೇಂಜಸ್ ಆಗಿರ್ಬೋದು, ಸಣ್ಣದಾಗಿ ಏನಾದರೂ ಎಲ್ಲಿ ನಾನೇನಾದರೂ ಮಾತಾಡಬೇಕಾದ್ರೆ ಆಗಿರ್ಬೋದು, ಇಲ್ಲ ಮಾಡೋ ಇದರಲ್ಲಾಗಿರ್ಬೋದು, ನಿಮಗೇನಾದರೂ ಅನಿಸಿದ್ರೆ ಇಲ್ಲ ಏನಾದರೂ ಬೇರೆ ಥರದ ವೀಡಿಯೋಸ್ ಬೇಕು ಅಂದರೆ ಖಂಡಿತವಾಗ್ಲೂ ಕಾಮೆಂಟ್ ಮಾಡಿ ತಿಳಿಸಿ. ವೀಡಿಯೋಸ್ನ ಕಂಪ್ಲೀಟಾಗಿ ನೋಡಿ ಸಪೋರ್ಟ್ ಮಾಡಿ. ದಯವಿಟ್ಟು $44 ಅಷ್ಟೇ ಆಗಿರೋದು. $100 ಕಂಪ್ಲೀಟಾಗಿ ಅಮೌಂಟ್ ತೊಗೋಬೇಕು ಅಂತ ನಾನು ಮಾಡ್ತಿರೋ ಇಂಟೆನ್ಷನ್ ಕೂಡ ನಾನು ಹೇಳಿದ್ದೀನಿ. ಸೊ ಅದಕ್ಕೋಸ್ಕರ ಡೈಲಿ ವೀಡಿಯೋಸ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಪ್ರತಿದಿನ ವಿಡಿಯೋಸ್ ಹಾಕಿ ಅದರಿಂದಾದರೂ ಸ್ವಲ್ಪ ಅಮೌಂಟ್ ಬಂದರೆ ಮಗಳ ಎಜುಕೇಷನ್ಗೆ ಇದಾಗುತ್ತೆ ಅಂತ. ಸೊ ಇವತ್ತಿನ ಬ್ಲಾಗ್ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್. ಹೀಗೆ ವೀಡಿಯೋಸ್ನ ನೋಡ್ತಾ ಇರಿ, ದಯವಿಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು.